ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಸಂಕ್ರಾಂತಿ ರಂಗೋಲಿ ಇವಾಗ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ಇದು ಸಂಕ್ರಾಂತಿ ದಿನದ ವ್ಲಾಗ್ ಆಗಿರುತ್ತೆ. ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ, ಅದಕ್ಕೆ ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು ಅಂತ ಬ್ಲಿಂಕಿಟ್ ಅಲ್ಲಿ ಇನ್ಸ್ಟಾಮಾರ್ಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಇವತ್ತು ಮಾರ್ನಿಂಗ್ ಅಡುಗೆ ಮಾಡೋದಕ್ಕೆ ಬೇಕಾಗಿತ್ತು ಅಂತ ಅದೆಲ್ಲ ಬಂದಿತ್ತು. ಅದನ್ನೆಲ್ಲ ನೋಡ್ತಾ ಇದೆ, ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಆಬ್ವಿಯಸ್ಲಿ ಎಲ್ಲರ ಮನೇಲೂ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಇದ್ದೇ ಇರುತ್ತೆ. ಖಾರ ಪೊಂಗಲ್ ಆಗಿ ಸ್ವೀಟ್ ಪೊಂಗಲ್ ಮಾಡ್ಕೊಂಡಿದ್ದೆ ನಾನು. ಅದನ್ನ ಫಸ್ಟ್ ಮಕ್ಳಿಗೆ ಕೊಟ್ಟೆ. ಆಲ್ರೆಡಿ ಲೇಟ್ ಆಗಿತ್ತು, 11 ಏನೋ ಆಗಿತ್ತು. ಫಸ್ಟ್ ಅವರಿಬ್ಬರಿಗೂ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡ್ಬಿಟ್ಟಿದ್ದೆ. ನಮ್ಗೆ ಹಬ್ಬ ಇರ್ಲಿಲ್ಲ ಆಕ್ಚುಲಿ, ಇನ್ನು ವರಲಕ್ಷ್ಮಿ ಹಬ್ಬವರೆಗೂ ನಮ್ಗೆ ಹಬ್ಬ ಯಾವುದು ಮಾಡೋ ಹಂಗಿಲ್ಲ. ಆದ್ರೂ ಸಿಂಪಲ್ ಆಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಆದ್ರೂ ಹಾಕ್ದೆ. ಎಲ್ಲರೂ ಮಾಡುವಾಗ ಮಕ್ಳಿರೋ ಮನೇಲಿ ನಾವು ಮಾಡದೇ ಇದ್ರೆ ಚೆನ್ನಾಗ್ ಅನ್ಸಲ್ಲ. ನಮ್ಮ ಮಕ್ಳು ನಾವೇನ್ ಮಾಡ್ತೀವಿ ಅದನ್ನ ನೋಡಿ ಕಲಿತಾರೆ. ಅದಕ್ಕೆ ನನ್ಗೆ ಎಲ್ಲ ಹಬ್ಬ ಮಾಡೋದಕ್ಕೆ ಇಷ್ಟ. ಟೇಸ್ಟ್ ಮಾಡಿ ಇವಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಲು. ನಾನು ಪೊಂಗಲ್ ಚಟ್ನಿ ಯಾವಾಗ್ಲೂ ಮಾಡ್ತಾ ಇರ್ತೀನಿ. ಸ್ವೀಟ್ ಪೊಂಗಲ್ ನಾನು ಮನೇಲಿ ಫಸ್ಟ್ ಟೈಮ್ ಮಾಡಿರೋದು, ಆಕ್ಚುಲಿ ಯಾವತ್ತೂ ಮಾಡಿಲ್ಲ. ತುಂಬಾ ಚೆನ್ನಾಗಿತ್ತು. ನಾನು ಸ್ವೀಟ್ ಸ್ವಲ್ಪ ಕಡಿಮೆನೇ ಹಾಕೊಂಡು, ಸಾಮಾನ್ಯ ನಾನು ಮಕ್ಕಳಿಗೆ ಸ್ವೀಟ್ ಕೊಡೋದೇ ಇಲ್ಲ. ಇವತ್ತೇ ಕೊಟ್ಟಿರೋದು, ಹಬ್ಬ ಅಲ್ವಾ ಸ್ವಲ್ಪನಾದ್ರೂ ತಿನ್ಲಿ ಅಂತ ಅಲ್ಲಿಗೂ ಕಡಿಮೆನೇ ಹಾಕಿದ್ದೆ. ಮಕ್ಕಳೆಲ್ಲ ತಿಂತಾರೆ ಅಂತ ಹೇಳಿ ಅವಳು ಬಿಸಿ ಬಿಸಿನೇ ತಿಂದ್ಬಿಟ್ಲು. ಅದಕ್ಕೆ ಕೈ ಒದರ್ಕೊತಾ ಇದ್ದಾಳೆ. ಚಿಕ್ಕ ಮಗಳು ನಾನು ತಿನ್ನಲ್ಲ ಅಂತ ಎದ್ದು ಓಡೋಗ್ಬಿಟ್ಲು. ಯಾಕೆ ಓಡೋದ್ಲು ಅಂದ್ರೆ ಅದು ಅವಳ ಪ್ಲೇಟ್ ಅಲ್ಲ, ಅದಕ್ಕೆ. ಆಕ್ಚುಲಿ ಇವ್ರಿಗೆ ಬೇರೆ ಪ್ಲೇಟ್ ಇದೆ ಸಪ್ರೇಟ್ ಆಗಿ, ಅದು ದೊಡ್ಡ ಪ್ಲೇಟ್ ನಾವು ತಿನ್ನೋದು. ನಾನು ತಿನ್ಕೊಂಡು ಅವ್ರಿಗೂ ತಿನ್ಸೋಣ ಅಂತ ತಂದೆ, ಆದ್ರೆ ಅವರು ಓಡೋಗ್ಬಿಟ್ರು. ಇವ್ರೊಬ್ರೆ ತಿಂತಾ ಇದಾರೆ, ಅವ್ರ ಜೊತೆ ನಾನು ತಿಂತೀನಿ. ಆಕ್ಚುಲಿ ಅವರೆಕಾಯಿ, ಕಡಲೆಕಾಯಿ ಮತ್ತೆ ಕಬ್ಬೆಲ್ಲ ತಂದಿಲ್ಲ. ಅದು ತಂದ್ರೆ ಹಬ್ಬನೇ ಆಗೋಗುತ್ತೆ ಅಂತ ನಾವೇನು ಬೇಡ ಅಂದ್ರು. ನಾಳೆ ಯಾವತ್ತಾದ್ರೂ ಮಾಡ್ಕೊಳ್ಳೋಣ ಅಂತ, ಅದಕ್ಕೆ ಇದ್ರಲ್ಲೇ ಸಿಂಪಲ್ ಆಗಿ ಮುಗಿಸ್ಕೊತಾ ಇದೀವಿ. ಆಗಂತ ಅವರೆಲ್ಲ ಏನು ತಿಂದೇ ಇರಲ್ಲ. ಅಮ್ಮ ಮನೇಲಿ ಮಾಡಿದ್ದಾರೆ ಆ್ಯಕ್ಚುಲಿ, ಅಲ್ಲಿ ತಿನ್ಕೋತಾರೆ. ಅದೇ ನನಗೂ ಒಂದು ಸಮಾಧಾನ, ಅಲ್ಲಿ ನಾನು ತಿನ್ಕೋತೀನಿ ಹಾಗೆ ಸ್ವಲ್ಪ. ಇದಾದ್ಮೇಲೆ ಪೂಜೆ ಮಾಡಿಕೊಂಡು ಸೂರ್ಯದೇವನಿಗೆ ನೀರು ಹಾಕ್ತಾ ಇದ್ದೀನಿ. ಲೇಟ್ ಆಯಿತು ಇವತ್ತು, ಆದರೂ ಏನು ಮಾಡೋಕ್ಕಾಗಲ್ಲ, ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ ಇದು. ಮತ್ತೆ ಅಮ್ಮ ಮನೆಗೆ ಹೋದ್ವಿ ಮಕ್ಕಳನ್ನ ಬಿಡೋಣ ಅಂತ. ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಐಕ್ಷಂದು ಭರತನಾಟ್ಯ ಡ್ರೆಸ್ ಹಾಕಿದ್ವಿ, ಅದನ್ನ ತಗೊಂಡ್ಬರ್ಬೇಕಿತ್ತು. ನಾಳೆ ಅಲ್ಲ ಇವತ್ತೇ ಕ್ಲಾಸ್ ಇತ್ತು. ಅದನ್ನ ಈವ್ನಿಂಗ್ ಹಾಕೊಂಡು ಹೋಗ್ಬೇಕಿತ್ತು. ಅವಳು ಕಂಪಲ್ಸರಿ ಡ್ರೆಸ್ಸು, ಎಕ್ಸಾಮ್ ಇದೆ ನೆಕ್ಸ್ಟ್ ಮಂತು. ಆವಾಗ ಅದಕ್ಕೆ ಈಸಿ ಆಗಲಿ ಅಂತ ಅವರು ಡ್ರೆಸ್ಸಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಪೇಸ್ಟ್ರಿ ಎಲ್ಲ ತಿನ್ನಲ್ಲ, ಸ್ವಲ್ಪ ತಿನ್ನೋಣ ಅಂತ ತಿಂದೆ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಕುನ್ಯ ನೋಡಿ ಜಾಸ್ತಿ ಬೊಗಳ್ತಾ ಇದ್ದ ಅಂತ ನಾನು ಭಯ ಇಡಿಸ್ತಾ ಇದ್ದೆ. ಅವನ ಹೆಸರು, ನಾನು ಕುನ್ಯ ಅಂತ ಕರಿತೀನಿ, ಎಲ್ಲರೂ ಒಂದೊಂದು ಹೆಸರಿಂದ ಕರಿತೀವಿ. ಅವನಿಗೆ ಇದೇ ಹೆಸರು ಅಂತ ಏನಿಲ್ಲ, ತುಂಬ ಕ್ಯೂಟ್. ಆದರೆ ಜಾಸ್ತಿ ತೀಟೆ ಮಾಡ್ತಾನೆ, ಯಾರಿಗೂ ಭಯ ಪಡಲ್ಲ. ನಮ್ಮ ಅಮ್ಮಗಾದ್ರೆ ತುಂಬ ಭಯ ಪಡ್ತಾನೆ. ಎಷ್ಟು ಕ್ಯೂಟ್ ಇದಾನಲ್ಲ, ಅವನ ಜೊತೆ ವಿಡಿಯೋಸ್ ಮಾಡಬೇಕು ಅಂತ ಆಸೆ, ಆದರೆ ಏನು ಮಾಡೋದು, ತೀಟೆ ಜಾಸ್ತಿ. ಆಮೇಲೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಗಾಳಿಪಟ ಕಾಣಿಸ್ತು. ಸಂಕ್ರಾಂತಿ ಅಂದಮೇಲೆ ಗಾಳಿಪಟ ಇರಲೇಬೇಕಲ್ವಾ. ಆಮೇಲೆ ನೋಡ್ಕೊಂಡು ಎಲ್ಲೋ ಒಂದೊಂದು ಕಾಣಿಸ್ತಿತ್ತು, ಜಾಸ್ತಿ ಏನಿರಲಿಲ್ಲ. ನಾವು ಚಿಕ್ಕ ಮಕ್ಳು ಇರುವಾಗ ತುಂಬಾನೇ ಇರ್ತಾ ಇತ್ತು, ಇವಾಗೆಲ್ಲ ಕಡಿಮೆ ಆಗೋಗಿ. ಭರತನಾಟ್ಯ ಡ್ರೆಸ್ ತಗೊಂಡು ನಾವನಿಗೆ ಸ್ಯಾಂಡ್ವಿಚ್, ಮಗುಗೆ ಸ್ಯಾಂಡ್ವಿಚ್ ಬೇಕು ಅಂತ ಹೇಳಿದ್ಲು. ಅದಕ್ಕೆ ಹೋದ್ವಿ ತಿನ್ನೋಣ ಅಂತ. ಅದರಲ್ಲೇ ಫ್ರೆಂಚ್ ಫ್ರೈಸ್ ಕೂಡ ತಗೊಂಡ್ವಿ, ಹಾಗೆ ಜ್ಯೂಸ್ ಎಲ್ಲ ತಿನ್ಕೊಂಡು ಬಂದ್ವಿ. ನವೀನ್ ಎಲ್ಲೋದ್ರು ಫೋನ್ ನೋಡ್ತಾ ಇರ್ತಾರೆ. ಇನ್ನು ಜ್ಯೂಸ್ ಏನೇನು ತಗೊಂಡ್ವಿ ಅಂದ್ರೆ, ನನ್ನ ಮಗಳಿಗೆ ಅವಕಾಡೋ ಮತ್ತೆ ನವೀನ್ಗೆ ಮ್ಯಾಂಗೋ, ನಾನು ಕುಕುಮ್ ಜ್ಯೂಸ್ ತಗೊಂಡೆ. ನನಗೆ ಹೆಲ್ದಿಯಾಗಿ ತಿನ್ನೋದಕ್ಕೆ ಇಷ್ಟ, ಅನ್ಹೆಲ್ದಿನೂ ತಿಂತೀನಿ, ಎರಡೂ ಬ್ಯಾಲೆನ್ಸ್ ಮಾಡ್ತೀನಿ. ಆದರೆ ಜಾಸ್ತಿ ಹೆಲ್ದಿನೇ ಇಷ್ಟ. ಕುಕುಮ್ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಮೈಸೂರಿಗೆ ಹೋದಾಗ ಅಲ್ಲಿ ತೊಗೊಂಡಿದ್ದು ನಾನು ಕುಕುಮ್ ಜ್ಯೂಸು. ಅಲ್ಲಿ ವೆಲ್ಕಮ್ ಜ್ಯೂಸ್ ಥರ ಕೊಟ್ಟರು, ಸಖತ್ತಾಗಂದರೆ ಸಖತ್ತಾಗಿತ್ತು. ನಾವೀಗ ಬೇರೆ ಕಡೆ ಹೊರಟಿದ್ದೀವಿ. ಖಾರ ಜಾಸ್ತಿ ಹಾಕಿದ್ರು ಅಂತ ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಅದು ಹೇಳಿರೋದು ಕರೆಕ್ಟಾಗಿ ವಾಯ್ಸ್ ಬಂದಿಲ್ಲ, ಜಾಸ್ತಿ ಗಾಳಿ ಸೌಂಡ್ ಬಂದುಬಿಟ್ಟಿದೆ. ಅದಕ್ಕೆ ನಾನು ವಾಯ್ಸ್ನ ಕಟ್ ಮಾಡಿ ವಾಯ್ಸ್ ಓವರೇ ಕೊಡಬೇಕಾಗ್ತಾ ಇದೆ. ಕಿವಿ ಎಲ್ಲ ತುಂಬಾ ಬಿಸಿ ಆಗ್ತಾಯಿತ್ತು ಖಾರಕ್ಕೆ. ಇದಾದಮೇಲೆ ನಾವು ಅಲ್ಲಿ ಒಂದು ಅಂಗಡಿ ನೋಡಿದ್ವಿ, ಅಲ್ಲಿ ಪ್ಯಾನಲ್ ತಗೊಳ್ಳೋಣ ಅಂತ ಹೋದ್ವಿ. ಪ್ಯಾನಲ್ ಬೇಕು ಅಂತ ಎಲ್ಲ ಚೆನ್ನಾಗಿರ್ಲಿಲ್ಲ ಅಲ್ಲಿ. ಯಾವುದೋ ಒಂದು ತಗೊತೀನಿ ಅರ್ಜೆಂಟಿಗೆ ಅಂದರು. ನಾನು ಆಮೇಲೆ ತಗೊಂಡಿಲ್ಲ, ಬೇಡ ಅಂತ ಕರ್ಕೊಂಡು ಬಂದ್ಬಿಟ್ಟೆ. ಪ್ಲೇನ್ ಆಗಿರೋದು ಕೇಳಿದ್ವಿ, ತುಂಬಾನೇ ರೇಟ್ ಹೇಳಿದ್ರು, ಬೇಡ ಅಂತ ಕರ್ಕೊಂಡು. ಮತ್ತೆ ನೀಲಾದ್ರಿ ಕಡೆ ಬಂದು ನಾವು ಪಾನಿಪುರಿ ತಿನ್ಕೊಂಡು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬರೋಷ್ಟರಲ್ಲಿ ರಂಗೋಲಿ ತರ ಆಗಿತ್ತು. ಏನ್ ಮಾಡ್ಬೇಕು ಇನ್ನೊಂದ್ಸತಿ ಹೇಳ? ಹೊಡಿರಿ ಚಪ್ಪಾಳೆ. ಯಾಕೆ ಮಾಡ್ರಿ ಕೆಲ್ಸ, ಗತಿ ಬಿತಿ ರಂಗೋಲಿ ಕೆಟ್ಟೋಗಿತ್ತು, ಇನ್ನೇನು ಮಾಡೋದು, ಹಬ್ಬದ ದಿನ ಚೆನ್ನಾಗಿರಲ್ಲ ಆ ಥರ ಬಿಟ್ರೆ ಅಂತ ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕೊಳ್ಳೋಣ ಅಂತ ರಂಗೋಲಿ ಹಾಕೊಂಡು ನೈಟ್ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಊಟಕ್ಕೆ ಚಪಾತಿ ಮತ್ತೆ ಏನ್ ಮಾಡಿದೀನಿ ಅಂತ ಮರ್ತೋಗ್ತೀನಿ. ಈ ವಿಡಿಯೋ ಕ್ಲಿಪ್ ಬರ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಕ್ರಿಸ್ಪಿ ಕಾರ್ನ್ ಮಾಡಿದ್ದೆ, ಹಾಗೆ ಪಲ್ಯ ಮಾಡಿದ್ದೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ, ತುಂಬಾ ಬೇಜಾರಾಗುತ್ತೆ. ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಪೋರ್ಟ್ ಮಾಡ್ತಾ ಇರಿ, ಲವ್ ಯು ಆಲ್.